ನೀನ್ ನಿನ್ನ ಕನಸನ್ನು ಸ್ಯಾಕ್ರಿಫೈಸ್ ಮಾಡಿ ಇನ್ನೊಬ್ಬರ ಕನಸನ್ನು ಮೇಲೆ ಇಟ್ಟು ಖುಷಿ ಪಡ್ಬೋದು, ಬಟ್ ದ ಎಂಡ್ ಆಫ್ ದ ಡೇ ಯು ಆರ್ ಲಿವಿಂಗ್ ವಿತ್ ಯೋರ್ ಸೆಲ್ಫ್. ನಿಮ್ಮ ಮಗುವಿಗೆ ಇಷ್ಟ ಇರುವುದನ್ನು ಮಾಡ್ಲಿಕ್ಕೆ ಬಿಡಿ, ಅವಕಾಶ ಮಾಡಿಕೊಡಿ ಆದಷ್ಟು. ತೊಂದರೆನಾ ತೀನಿ ಮೈನ ದುವೇಕ ಹಾವ ಫುಲ್ ಟೈಮ್ ದೇವನು ದುವೇತ ಫ್ಯೂಚರ್ ಕರ್ರ. ಇನ್ನೊಂದೆರಡು ವರ್ಷ ನನಗೊಂದು ರಿಸರ್ಚ್ ಮಾಡಬೇಕು ನಮ್ಮದೇ ಕರಾಡದ ಬಗ್ಗೆ, ಇನ್ನೂ ಒಂದಷ್ಟು ರಿಸರ್ಚ್ ಮಾಡಬೇಕು ಅಂತ ಸಹ ಉಂಟು. ಅಜ್ಜಮ್ಮ ಮುಕ್ಕೈ ಕಸ ಕರಪಣು ಶಿಕ್ಕೊಂದಿ ಅಂತ ತುಂಬ ಕಲ್ತಿದ್ದೇನೆ ಅವರಿಂದ. ಆ ಕರಾಡ ಕ್ಯೂಸಿನ್ ಎನ್ನುವಂಥದ್ದು ಇನ್ನೊಂದಷ್ಟು ರೆಸ್ಟೋರೆಂಟ್ಸ್ಗಳಲ್ಲಿ ಒಂದು ಮುಖಪುಟ, ಒಂದು ಮೆನು ಕಾರ್ಡ್ ಆಗಿ ಬರಬೇಕು. ಇನ್ನು ಕರಾಡ ಸ್ಪೈಸ್ ಬಾಕ್ಸ್ ಎನ್ನುವಂಥದ್ದು ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ ನಮ್ಮವರೇ ಅದರಲ್ಲಿ ಅಡಿಗೆ ಮಾಡಿ ನಮ್ಮವರೇ ಅದನ್ನು ಸರ್ವ್ ಮಾಡುವ ಹಾಗೆ. ಭುವಿ ಆ್ಯಂಡ್ ನೆಕ್ಸ್ಟ್ ಜನ್ರೇಷನ್ 10 ಅವನಿ ಕರಾಡಲ್ಲಿ ಹುಟ್ಟಬೇಕು. ಟಿವಿಲಿ ಬರದೇ ಇರೋದು ಅಥವಾ ಎಂತಾದರೂ ಫನ್ ಮೊಮೆಂಟ್ಸ್ ಅಂತ ಹೇಳೋದು ಇದ್ರೆ ಹೇಳಿ. ಸೊ ನಿಮಗೆ ಅಲ್ಲಿ ಟಿವಿಯಲ್ಲಿ ಬಾರದಿದ್ದದ್ದು ಅಲ್ಲಿ ಏನಾದಂತಹ ಒಂದು ಫನ್ ಮೂಮೆಂಟ್ ಇರ್ಬೋದು, ಸಮಥಿಂಗ್ ವಿಚ್ ಇಸ್ ಇನ್ ಯುವರ್ ಮೈಂಡ್, ಇಫ್ ಯು ವಾಂಟ್ ಟು ಶೇರ್ ನಿಮ್ಮ ಮೆಮೊರೀಸ್ ಯಾವ್ದಾದ್ರು ಒಂದೆರಡು ಇದ್ರೆ. ನನಗೆ ಖುಷಿ ಅಂತ ಹೇಳಿದರೆ ಪ್ರತಿದಿನ ಬೆಳಿಗ್ಗೆ 5 ಸ್ಟಾರ್ ಫುಡ್ ಇತ್ತು. ಕೆಲಾಗ್ಸು, ಮಿಲೆಟ್ಸು, ನಮನೆ ಫುಡ್ ಎಲ್ಲ ಇತ್ತು. ಮಧ್ಯಾಹ್ನವೂ ಅದೇ ವೆರೈಟಿ ಫುಡ್ ಇತ್ತು. ಒಂದು ವಾರ ಖುಷಿ ಆಯಿತು, 2ನೇ ವಾರ ಬೇಜಾರಾಯಿತು. ನಾವಲ್ಲಿ ಪೈರುಪುಣಿ ಚಂದ್ರಶೇಖರ್ ಅಂತ ಇದ್ದಾರೆ, IDFC ಬ್ಯಾಂಕ್ ಹೆಂಡತಿ ಅಮೃತ ಅಂತ, ಕುರ್ಮುಜ್ಜಿ ಅವಳು. ಆಯ್ತಾ, 10 ದಿನಕ್ಕೊಮ್ಮೆ ಅಲ್ಲಿ ಹೋಗ್ತಿದ್ವಿ. ಅವಳಿಗೆ ಫೋನ್ ಮಾಡಿ ಗಂಜಿ ಇಡು ಮತ್ತು ನೆಲ್ಲೆಂಡಿ ಮಾಡು ಅಂತ ಹೇಳ್ತಿದ್ವಿ. ನೆಲ್ಲೆಂಡಿಯನ್ನು ಬರುವಾಗ ತರ್ತಿದ್ವಿ. ಇಲ್ಲಿ ಅನ್ನದ ಜೊತೆಗೆ ನೆಲ್ಲೆಂಡಿ ಹಾಕಿ ತಿಂತಿದ್ವಿ. ಬಹುಶಃ ಹೆಚ್ಚು ಸಂತೋಷದ ಕ್ಷಣ ಥ್ಯಾಂಕ್ಸ್ ಟು ಚಂದ್ರಶೇಖರ್ ಆ್ಯಂಡ್ ಥ್ಯಾಂಕ್ಸ್ ಟು ಅಮೃತ ಆ್ಯಂಡ್ ಹರ್ ಡಾಟರ್ ಫಾರ್ that every 10 days break of the food. Wonderful. ಮೂಮೆಂಟ್ಸ್, ಹಾ ಮೂಮೆಂಟ್ಸ್ ಕರೆಕ್ಟ್. ನಾನು ಕೇಳುವಂತಿದ್ದೆ, ನೀವು ಹೌದೇ ಹೇಳಿ. ಸೊ ಆ ಒಂದು ದಿವಸ ಬೆಳಗ್ಗೆ ಎಲ್ಲರಿಗೆ ಸಹ ನಾನು ಹಾಗೆ ಮಾತಾಡ್ತಾ ಇದ್ದೇವೆ, ಕೂತ್ಕೊಂಡಿದ್ದೇವೆ ನಮ್ಮ ಲಾಂಜಲ್ಲಿ ಕೂತ್ಕೊಂಡಿರುವಾಗ ಟೀ ಕಾಫಿ ಬ್ರೇಕ್ ಇತ್ತು. ಮೇಕಪ್ ಎಲ್ಲ ಯಾರ್ದೆಲ್ಲ ಬಾಕಿ ಉಂಟು ಅವರೆಲ್ಲ ಮಾಡ್ತಾ ಇದ್ರು. ಅಮ್ಮನಿಗೆ ಫೋನ್ ಮಾಡಿದೆ ನಾನು. ಯೂಶುವಲಿ ಬೆಳಗ್ಗೆ ಅಥವಾ ಯಾವಾಗ ಪುರ್ಸೋತ್ ಸಿಗ್ತದೆ, ಯಾಕಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಬರೋದು ನಾವು ಮಧ್ಯರಾತ್ರಿ 12-2 ಆಗ್ತದೆ. ಯಾವಾಗ ಪುರ್ಸೊತ್ತು ಫೋನ್ ನಮ್ಮ ಕೈಯಲ್ಲಿ ಉಂಟೋ ಅವಾಗ ಯಾರಿಗೂ ಫೋನ್ ಮಾಡಬೇಕು, ಮಾಡಿಬಿಡ್ಬೇಕು, ಇಲ್ಲ ಅಂದ್ರೆ ಆಮೇಲೆ ಸಮಯ ಆಗುದಿಲ್ಲ. ಸೊ ಅಮ್ಮನಿಗೆ ಮಾಡ್ತಾ ಇದ್ದೇನೆ, ಅಮ್ಮ ಫೋನ್ ವಿಡಿಯೋ ಕಾಲ್ ಮಾಡ್ತಾ ಇದ್ದೇನೆ, ಫೋನ್ ತೆಗಿತಾ ಇಲ್ಲ, ಆಡಿಯೋ ಕಾಲ್ ವಾಪಸ್ ಮಾಡ್ತಿದ್ದಾರೆ. ಇದು ಯಾವತ್ತು ಆಗೋದಲ್ಲ, ಪ್ರತಿ ಸತಿ ವಿಡಿಯೋ ಕಾಲ್ ಮಾಡುವಾಗ ತೆಗಿತಾರೆ, ಇವತ್ತು ಯಾಕೆ ತೆಗಿಲಿಲ್ಲ ಅಂತ. ಅಪ್ಪ ಏನಾದ್ರು ಕೆಲಸ ಇರ್ಬೋದು ಅಂತ. ಅಮ್ಮ ವೈಫೈ ಸರಿ ಇಲ್ಲ, ಅಲ್ಲ ನನ್ನ ಫ್ರಂಟ್ ಕ್ಯಾಮರಾ ಸರಿ ಇಲ್ಲ ಹೇಳಿದ್ರು. ನಾನು ತೊಂದ್ರೆ ಇಲ್ಲ, ನಿಮ್ಮ ಬ್ಯಾಕ್ ಕ್ಯಾಮ್ರಾ ತೋರಿಸ್ಬೋದಲ್ಲ ನೀವು ಅಂತ ಆಯ್ತು. ಇಲ್ಲ ನೀನು ಹೇಳು, ಎಂತ ವಿಷಯ ಹೇಳು ಅಂತ. ಆವಾಗ ವಿಚಿತ್ರ ಅನಿಸ್ತು. ಫೋನ್ ಎಲ್ಲ ಮಾತಾಡಿದೆವು, ಕಟ್ ಮಾಡಿದೆವು. ಇನ್ನೊಬ್ಬಳ ಹತ್ರ ಮಾತಾಡ್ತಾ ಇರುವಾಗ ನನ್ನ ಗಂಡ ಫೋನ್ ತೆಗಿತಾ ಇಲ್ಲ ಹೇಳಿದ್ಲು. ಇನ್ನೊಂದು ಕಂಟೆಸ್ಟೆಂಟ್ ಜೊತೆ ಮಾತಾಡುವಾಗ ಹೌದಾ ಅಂತ. ಇನ್ನೊಬ್ಬರ ಹತ್ರ ನನ್ನ ಅಪ್ಪ ಅಮ್ಮ ಸಹ ನಿನ್ನೆಯಿಂದ ಫೋನ್ ಇಲ್ಲ ಅವರದ್ದು ಅಂತ, ಮೆಸೇಜ್ ಇಲ್ಲ ಅಂತ. ಇನ್ನೊಬ್ಬರು ನನ್ನ ಹೆಂಡತಿ ಫೋಟೋಸ್ ಕಳಿಸ್ತಾಳೆ ಮಗಳ ಹತ್ರ, ಅಜಿಂಕ್ಯ ಅಲ್ಲ ವಿಕ್ರಮ್ನಿಗೆ ಮಗಳ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡುವಾಗ ಹೆಂಡತಿ ಫೋನ್ ತೆಗಿತಾ ಇಲ್ಲ. ಯಾಕೆ ಫೋನ್ ತೆಗಿತಾ ಇಲ್ಲ? ವಿಡಿಯೋಸ್ ಮಗಳದ್ದು ಮಾಡಿ ಕಳಿಸ್ತಾ ಇದ್ದಾಳೆ ವಾಟ್ಸಪ್ ಅಲ್ಲಿ, ಆದ್ರೆ ವಿಡಿಯೋ ಕಾಲಿಗೆ ಫೋನ್ ತೆಗಿತಾ ಇಲ್ಲ. ಎಂತ ಅಂತ ಎಲ್ಲರೂ ಹೀಗೆ ಡಿಸ್ಕಸ್ ಮಾಡುವಾಗ ನಮಗೆ ಒಂದು ಅನಿಸ್ತು, ಇವತ್ತೆಂತ ಯಾರು ಸಹ ಫ್ಯಾಮಿಲಿಯವರು ತೆಗಿತಾ ಇಲ್ಲ, ಬರ್ತಾ ಇದ್ದಾರಾ ಎಂತ ಅಂತ ಒಂದು ಯೋಚನೆ. ಎಲ್ಲರೂ ಸಹ ಬರ್ಬೋದಾ ಅಂತ. ಅವಾಗ ಎಲ್ಲರೂ ಸಹ ಶುರು ಮಾಡಿದ್ರು ಬ್ಯಾಕ್ ಟು ಬ್ಯಾಕ್ ಫೋನ್ ತೆಗೆದು ಫೋನ್ ಮಾಡ್ಲಿಕ್ಕೆ. ಯಾಕೆ ತೆಗಿದಿಲ್ಲ ನೋಡುವ, ಸರ್ಪ್ರೈಸ್ ಅಂತ ಗೊತ್ತಾಗ್ಲಿಕ್ಕೆ. ಆ ಒಂದು ಗ್ಯಾಪ್ ಅಲ್ಲಿ ಯೋಚನೆಯಲ್ಲಿ ರಪ್ಪ ಹೇಳಿದ್ರು, ಕಮ್ ವಿ ಹ್ಯಾವ್ ಟು ಗೋ ಆನ್ ದ ಸೆಟ್ ಅಂತ. ಗೊತ್ತಾಯ್ತು ಅಲ್ಲಿರುವವರಿಗೆ, ನಮಗೆ ಫೋನ್ ಕೊಟ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ತದೆ, ಲೀಕ್ ಆಗ್ತದೆ ಅವರ ಸರ್ಪ್ರೈಸ್ ಅಂತ. ರಪ್ಪ ನಮ್ಮಿಂದ ಫೋನ್ ಎಲ್ಲ ತಗೊಂಡ್ರು, ಕಳಿಸಿದ್ರು ಒಳಗೆ. ಆ ಒಂದೆರಡು ಚಾಲೆಂಜ್ ಇತ್ತು ಆ ದಿವಸ. ಚಾಲೆಂಜ್ ಮಾಡ್ತಾ ಸಾಂಗ್ ಪ್ಲೇ ಮಾಡಿದ್ರು, ಒಂದು ಇಮೋಷನಲ್ ಘರ್ ಕಾ ಖಾನಾ ಅಂತ. ಬಾಕ್ಸ್ಗಳಲ್ಲಿ ಮತ್ತೆ ನೋಡಿದೆವು, ಅಮ್ಮ ಫಸ್ಟ್ ದೊಡ್ಡ ಒಂದು ಬಾಕ್ಸ್ ತಗೊಂಡು ಹೀಗೆ ಹಳ್ಕೊಂಡು ಅಮ್ಮ ಬಂದ್ರು, ಇಟ್ರು. ಫಸ್ಟ್ ಖುಷಿ ಆಯ್ತು, ಯಾಕಂದ್ರೆ 3 ತಿಂಗಳು ಅಮ್ಮನದ್ದು ಸ್ವರ ಕೇಳಿದ್ದೇವೆ, ವಿಡಿಯೋ ಕಾಲ್ ಅಲ್ಲಿ ನೋಡಿದ್ದೇವೆ, ಬಿಟ್ರೆ ನೋಡ್ಲಿಲ್ಲ, ಅವ್ರು ಬರ್ಲಿಲ್ಲ. ಅಪ್ಪನದ್ದು ಫಸ್ಟ್ ಖುಷಿ ಆಯ್ತು ನನಗೆ. ಅಪ್ಪನಿಗೆ ಹಬ್ಬ, ಇನ್ನು ಅಪ್ಪನಿಗೆ ಒಂದಷ್ಟು ಹೇಳಲಿಕ್ಕೆ ಇರ್ಬೋದು. ದೈನ ಏನ್ ದೈನಡ, ಮುಖ ಏನ್ ದೈನ, ಮುಖ ಬಡಿಪ್ಪಲ, ಮುಖ ತೇಂದಲ, ಮುಖ ಏವೆತ್ತ ಅಂತ ಹೇಳಲಿಕ್ಕೆ ಇರ್ಬೋದು ಅಪ್ಪನದ್ದು ಅಂತ. ಅದರೊಟ್ಟಿಗೆ ನನಗೆ ಅಮ್ಮ ಮುಖ ಏನ್ ಖೌನ್ ನಣು ದೊಂಗನಸ, ಮುಖ ಕರುಂದೇರಕ್ಕೆ ಅಂತ ಕೇಳಲಿಕ್ಕೆ ಇನ್ನೊಂದು ನನಗೊಂದು ಅವಕಾಶ.
ಆ ಚಾಲೆಂಜ್ ಅನ್ನೋದು ಇನ್ನೊಂದು ಸರ್ಪ್ರೈಸ್ ಉಂಟು ಅಂತ ಗೊತ್ತಿಲ್ಲ. ಹ್ಮ್. ಮಾಮಾಜಿ ಬರ್ಲಿಕ್ಕಿಲ್ಲ ಅಂದ್ರೆ ಎಲ್ಲ ಆಯ್ತು. ಆ ದಿವಸ ನನ್ನ ಇಡೀ ಅಡಿಗೆ ನಮ್ಮ ಇಡೀ ದಿವಸದ್ದು ಮುಗೀತು. ಹೌದು, ಆಲ್ಮೋಸ್ಟ್ ಆಗಿತ್ತು. ಹೌದು. ಆಗಿದೆ. ಮಾಮಾಜಿ ಬಂದು ನಿಂಗೊಂದು ಗಿಫ್ಟ್ ಉಂಟು ಅಂತ. ಅವಾಗ ಅಂದುಕೊಂಡೆ ನಾನು, ಪ್ರಣವ್ ಗಿಫ್ಟ್ ಕಳಿಸಿರ್ಬೋದು, ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕಳಿಸಿರ್ಬೋದು ಅಂತ. ಮತ್ತೆ ಅಲ್ಲಿ ಡೋರ್ ಹತ್ರ ಹೋಗೋ ಹೇಳುವಾಗ ಬುಗು ಬುಗು ಆಗ್ತಾ ಉಂಟು ಒಳಗೆ. ಇರ್ಬೋದಾ ಪ್ರಣವ್ ಇರ್ಬೋದಾ ಗಿಫ್ಟ್ ಇರ್ಬೋದಾ, ಪ್ರಣವ್ ಇರ್ಬೋದಾ ಗಿಫ್ಟ್ ಇರ್ಬೋದಾ ಅಂತ. ಹ್ಮ್. ಓಪನ್ ಮಾಡುವಾಗ ಡೋರ್ ಪ್ರಣವ್ ಬಂದ. ಸೊ ಅದು 2 ತುಂಬಾ ಆ ದಿವಸ ಐ ಥಿಂಕ್ ಎಲ್ಲ ಕಂಟೆಸ್ಟೆಂಟಿಗೆ ಹ್ಮ್. ಒಂದು ಇಮೋಷನಲ್ ಡೇ ಆಗಿತ್ತು. ಫುಲ್ಫಿಲ್ಲಿಂಗ್ ಡೇ ಆಗಿತ್ತು. ಹ್ಮ್. ಯಾಕಂದ್ರೆ ಎಲ್ಲರಿಗೆ ಸಹ ಅವರು 3 ತಿಂಗಳು ಅವರ ಅಂದ್ರೆ Family. ಫ್ಯಾಮಿಲಿಯಿಂದ ದೂರ ಇದ್ರು. ಇಟ್ ಈಸ್ ಲೈಕ್ ಅ ಮಿನಿ ಬಿಗ್ ಬಾಸ್ ಹೇಳ್ಬೋದು ನಿಮಗೆ. ನಾವಿದ್ದ ಇಡೀ ಅಪಾರ್ಟ್ಮೆಂಟ್ಸ್, ಇಟ್ ವಾಸ್ ಅ ಸರ್ವಿಸ್ ಅಪಾರ್ಟ್ಮೆಂಟ್ ನಾವಿದ್ದದ್ದು. ಅಲ್ಲಿ ಇಡೀ ಒಂದೊಂದು ಫ್ಲೋರ್ ಅಲ್ಲಿ 4 ಜನ ಎಲ್ಲ ರೂಮಲ್ಲಿ ಕಾಮನ್ ಏರಿಯಾದಲ್ಲಿ ಕೂತು ಊಟ ಮಾಡೋದು ಒಟ್ಟಿಗೆ. ಅವರೇ ನಮ್ಮ ಫ್ಯಾಮಿಲಿ, ಕಂಟೆಸ್ಟೆಂಟ್ಗಳೇ ನಮ್ಮ ಫ್ಯಾಮಿಲಿ ಆಗಿದ್ದೆವು. ಹೌದು. ನಮ್ಮ ರಿಯಲ್ ಫ್ಯಾಮಿಲಿ ಬರುವಾಗ ಅದೊಂದು ಇಂಟ್ರೊಡಕ್ಷನ್ ಉಂಟಲ್ಲ, ಆ, ಅಮ್ಮ ದಿಸ್ ಇಸ್ ಅಜಿಂಕ್ಯ ವಿಕ್ರಮ್, ಹ್ಮ್. ದೇರ್ ಲೈಕ್ ಮೈ ಬ್ರದರ್ಸ್ ಅಂತ. ಹ್ಮ್. ಅವರು ಸಹ ರಿಲೇಟ್ ಆಗೋದು. ನನ್ನ ತಂಗಿಯ ತರ ಅವನಿಯ ಅಮ್ಮ ಬಂದ್ಲು, ಹ್ಮ್. ಅವನಿಯ ಗಂಡ ಬಂದದ್ದು. ಹ್ಮ್. ಅಥವಾ ನನಗೀಗ ಹೇಳುವಾಗ ಸಾಯಿಶ್ರೀಯ ಅಪ್ಪ ಬಂದ್ರು, ಸಾಯಿಶ್ರೀ ಅಪ್ಪ ಬಂದ್ರು. ಸೊ ಆ ಒಂದು ರಿಲೇಷನ್ ಉಂಟಲ್ಲ, ಆ ಒಂದು ದಿವಸ ಇಟ್ ವಾಸ್ ಓವರ್ವೆಲ್ಮಿಂಗ್. ಎಲ್ಲರಿಗೆ ಯಾರ ಹತ್ರ ಮಾತಾಡೋದು, ಯಾರ ಹತ್ರ ಬಿಡುದು, ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕಾ ಅಥವಾ ಬೇರೆಯವರ ಫ್ಯಾಮಿಲಿಯವರೊಟ್ಟಿಗೆ ಮಾತಾಡ್ಬೇಕಾ, ಎಲ್ಲರಿಗೂ ಎಲ್ಲರೊಟ್ಟಿಗೆ ಮಾತಾಡ್ಬೇಕು ಅಂತ ಉಂಟು. ಆದ್ರೆ ಆ ಸಮಯ ನಮ್ಮಲ್ಲಿ ಅಷ್ಟಿಲ್ಲ. ಹ್ಮ್. ಆ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಅಪ್ಪ ಅಮ್ಮನನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ತಾರಲ್ಲ, ಒಂದು 2 ಗಂಟೆಗೆ 2 ಗಂಟೆ ನಿಮ್ಮೊಟ್ಟಿಗೆ ಇರ್ತಾರೆ, ವಾಪಸ್ ಕಳಿಸಿ ಕೊಡ್ಬೇಕು ನೀವು. ಆ ಒಂದು ಫೀಲಿಂಗ್, ಕಳಿಸಿ ಕೊಡ್ಬೇಕು ಅವರನ್ನ ಈಗ ಬೇಗ, ಯಾವಾಗ ಹೇಳ್ತಾರೋ ನಾವು ಅವ್ರು ಹೋಗ್ಬೇಕು ಫ್ಯಾಮಿಲಿಯವರು ಇನ್ನು ಅಂತ. ಆ ಒಂದು ಫೀಲಿಂಗ್ ವಾಸ್ ವೆರಿ ಸ್ಪೆಷಲ್. ಈಗ ಆಹಾರ ಕ್ಷೇತ್ರ, ನಾನು ಆಹಾರ ಕ್ಷೇತ್ರ ಅಂತ ಹೇಳ್ತೇನೆ, ಅದರಲ್ಲಿ ತುಂಬ ಜನರಿಗೆ ನೀವು ತುಂಬ ಕನಸುಗಳನ್ನು ಬಿತ್ತಿದ್ದೀರಿ, ಆಯಿತಾ. ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನಿಸುವವರು ತುಂಬ ಜನ ಇರ್ತಾರೆ. ನಮ್ಮ ಯುವ ಜನಾಂಗ ಇರ್ಬೋದು, ವೇಣುನಾಗ ಹೇಳಿದ ಹಾಗೆ ಯಾವುದೋ ಒಂದು ವಸ್ತು ಮಾಡಲಿಕ್ಕೆ ಏಜ್ ಇಲ್ಲ, ಬಟ್ ಅವರಿಗೆ ದೇ ಡೋಂಟ್ ನೋ ವಾಟ್ ಟು ಡು. ಹ್ಮ್. ಅದರ ಕುರಿತು ಅವರು ಮುಂದುವರಿಬೇಕಾದ್ರೆ ನೀವು ಯಾವ ರೀತಿ ಅವರಿಗೆ ಏನೋ ಒಂದು ಸಲಹೆ ಇರ್ಬೋದು, ಸೂಚನೆ ಇರ್ಬೋದು, ಅವರಿಗೆ ಏನಾದರೂ ಕಿವಿ ಮಾತು ಏನಾದರೂ ಕೊಡುವುದಾದರೆ, ಎಸ್ಪೆಷಲಿ ಯೂತ್ ಅವ್ರ ಆಗ ಮಾತಾಡಿದಾಗ ಇದ್ದರೆ, ಹೇಗೆ ಮುಂದುವರಿಬೇಕು, ಯಾವ ರೀತಿಯಲ್ಲಿ ಮುಂದುವರಿಬೇಕು, ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ಏನಾದರೂ ನಿಮ್ಮ ಒಂದು ಯೋಚನೆ ಅವರಿಗೆ ಕೊಟ್ಟರೆ ಅದು ತುಂಬ ಹೆಲ್ಪ್ ಆಗ್ಬೋದು ತುಂಬ ಜನಕ್ಕೆ. ಓಕೆ. ಇದರಲ್ಲಿ ನಾನು ಈ ಅಡಿಗೆ ಕ್ಷೇತ್ರದಲ್ಲಿ ಮಾತ್ರ ಮುಂದೆ ಹೋಗುವವರಿಗೆ ಅಂತ ಹೇಳುದಿಲ್ಲ. ಹ್ಮ್. ಇದು ಎಲ್ಲ ಪ್ರತಿಯೊಂದು ಮಗು, ಹೀಗೆ ಬಾಯ್ಸ್, ಮೆನ್, ಗರ್ಲ್ಸ್, ಹ್ಮ್. ವುಮೆನ್, ಹ್ಮ್. ಬಾಯ್ಸ್, ಎನಿವನ್ ಹ್ಮ್. ಕಲಿತಾ ಇರುವ ಮಕ್ಕಳಿಗೆ ಬೇಸಿಕ್ಲಿ ಇದು. ಹ್ಮ್. ಪ್ರತಿ ದಿವಸ ನಿಮ್ಮ ಶಾಲೆ ಆಗಿ ನೀವು ವಾಪಸ್, ಅಥವಾ ನಿಮ್ಮ ಕಾಲೇಜ್ ಮುಗಿಸಿ ನೀವು ವಾಪಸ್ ಬರುವಾಗ, ನಿಮ್ಮ ಆಫೀಸ್ ಮುಗಿಸಿ ನೀವು ವಾಪಸ್ ಬರುವಾಗ, ನಿಮ್ಮ ದಿನದ ಕೆಲಸ, ಈಗ ನೀವು ಫಾರ್ ಎಕ್ಸಾಂಪಲ್ ಯು ಆರ್ ಅ ಹೋಮ್ ಮೇಕರ್, ಫಾರ್ ಆಲ್ ದ ವುಮೆನ್ ಔಟ್ ದೇರ್ ಹೂ ಆರ್ ಎಟ್ ಹೋಮ್ ಹ್ಮ್. ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಹೋಮ್, ಅಡಿಗೆ ಆಗಿರಲಿ, ಕ್ಲೀನಿಂಗ್ ಆಗಿರಲಿ, ಅವರಿಗೆ ಹ್ಮ್. ನಿಮ್ಮ ದಿನದ ಇಡೀ ನೀವು ಮಾಡುವಂಥದ್ದು ಮಾಡ್ಲಿಕ್ಕೆ ಇದ್ದೇ ಇದೆ. ಹೌದು, ಹೌದು. ಕಲಿಯುವಂಥದ್ದು ನೀವು ಕಲಿತೀರಿ. ಹ್ಮ್. ಸ್ಕೂಲಿಗೆ ಹೋಗ್ಬೇಕೆನ್ನುವಂಥದ್ದು ನಿಮಗೆ ಗೊತ್ತುಂಟು, ನಾಳೆ ಬೆಳಗ್ಗೆ ಹೋಗ್ಬೇಕು, ನಾಳ್ದು ಹೋಗ್ಬೇಕು ಎನ್ನುವಂಥದ್ದು. ಬೆಳಗ್ಗೆ ನೀವು ಎದ್ದು ನೀವು ಕನ್ನಡಿ ಮುಂದೆ ನಿಂತು ನೋಡಿ, ನಿಮ್ಮನ್ನೇ ನೋಡಿ. ಹ್ಮ್. ಇದು ನಾನೊಂದು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ದು ಪ್ರಾಬಬ್ಲಿ ಒಂದು 4ನೇ ಕ್ಲಾಸಿಂದ ಇರ್ಬೋದು. ಹ್ಮ್. ಆ, ಪ್ರತಿ ದಿವಸ ಎದ್ದು ಆ ಕನ್ನಡಿ ನೀವು ನಿಮ್ಮನ್ನೇ ನೀವು ನೋಡುವಾಗ, ಹ್ಮ್. ಗುರುತಿಸುವಾಗ, ಹ್ಮ್. ಯು ವಾಂಟ್ ದ ಬೆಸ್ಟ್ ವರ್ಷನ್ ಯು ವಾಂಟ್ ಟು ಸಿ ಇನ್ ದ ಮಿರರ್. ಎಕ್ಸಾಕ್ಟ್ಲಿ, ಹೌದು. ನೀವೆಷ್ಟೇ ಬೆಳಗ್ಗೆ ಎದ್ದು ಬ್ರಷ್ ಮಾಡದೆ ಆದ್ರೂ ನೀವು ನೋಡಿ ಕನ್ನಡಿಯನ್ನು, ನೀವು ನೋಡುವಾಗ ಇದು ಚಂದ ಕಾಣ್ತದೆ ಈ ಹೇರ್ ಸ್ಟೈಲ್ ಅಲ್ಲ ನಂಗೆ, ಅಥವಾ ಇವತ್ತು ನಾನು ಸ್ವಲ್ಪ ಟ್ರಿಮ್ ಮಾಡ್ಬೇಕಾ ಅಂತ ನನ್ನ ಬಿಯರ್ಡ್. ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ, ಗಂಡಸರು ಜಾಸ್ತಿ ಸಹ ಬಾತ್ರೂಮ್ ಹೋಗುವಾಗ ಮಾತ್ರ ನೋಡುದು ಕನ್ನಡಿ, ಆದ್ರೆ ಹೆಂಗಸರು ಅವಾಗ ಕನ್ನಡಿ ನೋಡುವಂತ ಅಭ್ಯಾಸ ಉಂಟು. ಇದು ಎಲ್ಲ ಹೆಂಗಸರಿಗೆ ನಾನು ಹೇಳುವಂಥದ್ದು. ನೀವು ನಿಮ್ಮ ಕನ್ನಡಿ ನೋಡುವಾಗ ಬೆಳಗ್ಗೆ, ಆರ್ ಯು ಕಾನ್ಫಿಡೆಂಟ್ ಹ್ಮ್. ಅಂತ ನೋಡಿ. ಯು ಆರ್ ಲುಕಿಂಗ್ ಆನ್ ದ ಲುಕ್ಸ್ ನೋಡಬೇಡಿ. ಲುಕ್ಸ್ ಅಫ್ಕೋರ್ಸ್ ನೋಡಿ ಲಾಸ್ಟಿಗೆ, ಅದು ಕಿವಿಯದ್ದು ಹೋಗ್ತದಾ ನನ್ನ ಡ್ರೆಸ್ ಒಟ್ಟಿಗೆ ಅಂತ ನೋಡಿ ಲಾಸ್ಟಿಗೆ. ಹ್ಮ್. ಫಸ್ಟ್ ನೀವು ನೋಡುವಾಗ ನೀವು ನಿಮ್ಮ ಕಣ್ಣಲ್ಲಿ, ನೀವು ನಿಮ್ಮ ಕಣ್ಣನ್ನು ಇಟ್ಟು ನೋಡ್ಲಿಕ್ಕಾಗೋದು ಕನ್ನಡಿಯಲ್ಲಿ ಮಾತ್ರ, ಬೇರೆ ಎಲ್ಲೂ ಅಲ್ಲ. ಆವಾಗ ನೀವೊಂದು ಕಾನ್ಫಿಡೆನ್ಸ್ ಅಲ್ಲಿ ನೋಡಿ, ಆರ್ ಯು ಹ್ಯಾಪಿ? ಹ್ಮ್. ಕೆಲವೊಂದು ಕ್ವೆಶನ್ಸ್ ನಿಮ್ಮನ್ನು ನೀವೇ ಕೇಳಿ, ಆರ್ ಯು ಹ್ಯಾಪಿ, ಆರ್ ಯು ಕಾನ್ಫಿಡೆಂಟ್? ನೀನು ಮಾಡ್ತಿರುವ ನಿನ್ನ ದಿನನಿತ್ಯದ ಕೆಲಸದಲ್ಲಿ ನಿನಗೆ ಸಮಾಧಾನ ಉಂಟಾ? ಉಂಟಾ?
ಆರ್ ಯು ಫೀಲಿಂಗ್ ಅ ಕಂಪ್ಲೀಟ್ ಸರ್ಕಲ್? ನಿನ್ನ ಗುರಿ ನೀನು ಶುರು ಮಾಡುವಾಗ ಶಾಲೆ ನಿನಗೊಂದು ಇವತ್ತು ನನಗೆ ಮ್ಯಾಥ್ಸಲ್ಲಿ ನಾನು ಸ್ವಲ್ಪ ವೀಕ್. ನನಗೆ ಮ್ಯಾಥ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು. ಬ್ಯಾಕ್ ಟು ಬ್ಯಾಕ್ ನನಗೀಗ ಮ್ಯಾಥ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತಾ ಉಂಟು. ನೀನು ಕನ್ನಡಿಯಲ್ಲಿ ನಿಂತಿದ್ದಿ, ನೋಡ್ತಿದ್ದಿ. ಹೌ ಆರ್ ಯು ಫೀಲಿಂಗ್? ಗುಡ್? ಗುಡ್. ದೆನ್ ಕಂಟಿನ್ಯೂ ದಟ್ ಫೀಲಿಂಗ್. ಆ ಫೀಲಿಂಗನ್ನು ನೀವು ಗಿವ್ ಅಪ್ ಮಾಡಬೇಡಿ. ಯಾಕಂದರೆ ಎಲ್ಲರೂ ಓಡಾಟ, ಟೈಮ್ ಇಲ್ಲ, ಇದಿಲ್ಲ, ಅದಿಲ್ಲ ಅಂತ ಕಂಪ್ಲೇಂಟ್ ಮಾಡುವವರೇ ಜಾಸ್ತಿ ನಾವೆಲ್ಲ ನೋಡಿದ್ದು. ಆದರೆ ಆ ಒಂದು 5 ನಿಮಿಷ ನೀವು ಕನ್ನಡಿ ಮುಂದೆ ನಿಂತು ನಿಮ್ಮೊಟ್ಟಿಗೆ ನೀವು ಮಾತಾಡುವಾಗ, ಇಫ್ ದಟ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಬೆಟರ್ ಸೆಲ್ಫ್ ಆಫ್ ಯೋರ್ಸ್ ಇನ್ ಫ್ರಂಟ್ ಆಫ್ ದ ಮಿರರ್ ಈಸ್ ಟಾಕಿಂಗ್ ಟು ಯು ಬ್ಯಾಕ್, ಈಸ್ ಹ್ಯಾಪಿ ಆ್ಯಂಡ್ ಸ್ಮೈಲಿಂಗ್, ಐ ಥಿಂಕ್ ಅಲ್ಲಿ ನಿಮ್ಮ ಆಂಬಿಷನ್ಸ್ ಆರ್ ಕಂಪ್ಲೀಟ್. ಯುವರ್ ಆಂಬಿಷನ್ ಕ್ಯಾನ್ ಬಿ ಕಂಪ್ಲೀಟ್. ಯಾಕಂದರೆ ಪ್ರತಿ ದಿವಸ ನೀವು ಯು ಆರ್ ಮೋಟಿವೇಟಿಂಗ್ ಯೋರ್ ಸೆಲ್ಫ್. ಸೆಲ್ಫ್ ಮೋಟಿವೇಶನ್. ನೀನು ಸೆಲ್ಫ್ ಮೋಟಿವೇಟ್ ಮಾಡಿದ ತಕ್ಷಣ ಯು ಆರ್ ನಾಟ್ ಡಿಪೆಂಡಿಂಗ್ ಆನ್ ಎನಿ ಒನ್. ನಿನಗೆ ಗಂಡ ಬೇಕು, ಅಪ್ಪ ಬೇಕು, ಅಮ್ಮ ಬೇಕು, ಎಲ್ಲ ಬೇಕು, ಹೌದು, ಇಂಪಾರ್ಟೆಂಟ್. ಬಟ್ ನಿನ್ನ ಆ ಗೋಲಿಗೆ, ನಿನ್ನ ಆ ಗುರಿಗೆ ನೀನೇ ಹಾರ್ಡ್ ವರ್ಕ್ ಮಾಡಬೇಕಾಗಿರುವಂಥದ್ದು. ಸೊ ಆ ಹಾರ್ಡ್ ವರ್ಕ್ ನಿನ್ನ ಕಣ್ಣಲ್ಲಿ ಕಮ್ಯುನಿಕೇಟ್ ಆಗ್ತಾ ಉಂಟಾದರೆ ಪ್ರತಿ ದಿವಸ ಆ ಕನ್ನಡಿಯಲ್ಲಿ, ಐ ಥಿಂಕ್ ಪ್ರತಿಯೊಂದು ಮಗು, ಪ್ರತಿಯೊಂದು ಶಾಲೆಗೆ ಹೋಗೋದ್ರಿಂದ ಹಿಡಿದು ಎಲ್ಲ ಆಕ್ಯುಪೇಷನಲ್ಲಿ ಇರೋವರಿಗೆ ಯು ವಿಲ್ ಹ್ಯಾವ್ ಕಾನ್ಫಿಡೆನ್ಸ್ ಬಿಲ್ಟ್. ಯು ಡೋಂಟ್ ನೀಡ್ an external factor for your confidence to boost. You need yourself, and yourself, please pour more love to yourself. ಎಲ್ಲರೂ ಅಂದ್ಕೊಳ್ಳೋದು ಹಾವ ಅಪ್ಪಾಕ ವಾಚ್ ಕಾಣೋದೇರ ಬರ್ತಡೇಕ ಹಾವ ಕಾಣೋದೇ ತು ತುಕ್ಕಾಚಿ ಕಷ್ಟ ಕಾಣೋದೇರ ಸಿಂಪಲ್. ಎಲ್ಲರೂ ಸಹ ಹಣ ಉಂಟು ಏಕ್ ಹೊಂದಾಣು ದಾರ ನಕ್ಕ ಆಜಿ ಎಲ್ಲ ಸ್ಯಾಕ್ರಿಫೈಸ್ ಮೋಡಿಗೆ ಹೋಗ್ತಾರೆ ಕೆಲವೊಮ್ಮೆ. ಡೋಂಟ್ ಸ್ಯಾಕ್ರಿಫೈಸ್. ಯು ವಾಂಟ್ ಟು ಸ್ಯಾಕ್ರಿಫೈಸ್, ಡೂ ಇಟ್ ಸಮ್ ಅದರ್ ಡೇ, ಬಟ್ ಡೂ ಇಟ್ ಫಾರ್ ಯೋರ್ ಸೆಲ್ಫ್ ಫಸ್ಟ್. ನೀನು ನಿನ್ನ ಕನಸನ್ನು ಸ್ಯಾಕ್ರಿಫೈಸ್ ಮಾಡಿ ಇನ್ನೊಬ್ಬರ ಕನಸನ್ನು ಮೇಲೆ ಇಟ್ಟು ಖುಷಿ ಪಡ್ಬೋದು, ಬಟ್ ದ ಎಂಡ್ ಆಫ್ ದ ಡೇ ಯು ಆರ್ ಲಿವಿಂಗ್ ವಿತ್ ಯೋರ್ ಸೆಲ್ಫ್. ಸೊ ಡೂ ಇಟ್ ಫಾರ್ ಯೋರ್ ಸೆಲ್ಫ್ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್. ಎಲ್ಲರೂ ಸಹ ಮನೆಯಲ್ಲಿ ಸ್ಟಕ್ ಆಗಿದ್ದೇನೆ, ನಾನು ಎಲ್ಲಿಗೂ ಹೋಗ್ಲಿಕ್ಕಾಗ್ತಾ ಇಲ್ಲ, ಮನೆಯಲ್ಲೇ ಸೀಮಿತ ಆಗಿದ್ದೇನೆ ಎನ್ನುವರಿಗೆ ಹೇಳಬೇಕಾದ್ರೆ ಏನೋ ಒಂದು ಮಾಡ್ಲಿಕ್ಕೆ ಇರ್ಬೋದು, ನಿಮ್ಮ ಗುರಿ ಇರ್ಬೋದು. ಮೊದಲೇ ನೀವು ನನಗೆ ಹೊಲಿಗೆಯಲ್ಲಿ ಇಂಟ್ರೆಸ್ಟ್ ಉಂಟು, ಆದರೆ ಸಮಯ ಇಲ್ಲ, ಮಕ್ಕಳಿದ್ದಾರೆ, ಇದು ನೋಡ್ಕೊಳ್ಳಲು ಸಮಯ ಸಿಗ್ತಾ ಇಲ್ಲ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತು ಮುಂದೆ ನೋಡುವ ಕನ್ನಡಿಯಲ್ಲಿ ನೀವು ನೋಡಬೇಕಾದದ್ದೇನೆಂದರೆ, ಅಲ್ಲಿ ದೇರ್ ಇಸ್ ಅ ಫಿಗರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು ಹೂ ಈಸ್ ಅ ಟೇಲರ್. ಸ್ಟಾರ್ಟ್ ಸೀಯಿಂಗ್ ದಟ್ ವೇ. ಓ, ಶಿ ಈಸ್ ಅ ಟೇಲರ್, ಶಿ ಈಸ್ ಅ ಟೇಲರ್. ಆಟೋಮ್ಯಾಟಿಕಲಿ ಯು ವಿಲ್ ಬಿ ದಟ್ ಪರ್ಸನ್. ನಾನು ಬೆಳಿಗ್ಗೆ ನನಗೆ ಎಚ್ಚರಿಕೆ ಆದ ಕೂಡಲೇ ಬೆಡ್ಡಲ್ಲಿ 2 ನಿಮಿಷ ನಾನು ಹೇಳೋದೇ ಇಲ್ಲ. ಫಸ್ಟಿಗೆ ದೇವರೇ ಇವತ್ತು ನನಗೆ ಪುನರ್ಜನ್ಮ ಕೊಟ್ಟಿದ್ದೆ. ಹೇಳಿದ್ರೆ ರಾತ್ರಿ ಮಲಗಿ ಹೇಳುವಾಗ ಅದು ಸತ್ತು ಬದುಕಿದ ಹಾಗೆ ಅಂತ ನನ್ನೊಂದು ಕಲ್ಪನೆ. ಸೊ 2 ನಿಮಿಷ ಆ ದಿನಚರಿ ಮತ್ತು ನನ್ನ ಉದ್ದೇಶ, ಗೋಲ್, ಆಟಿಟ್ಯೂಡ್ ಸೆಟ್ ಆಗುತ್ತೆ. ನನ್ನ ಪ್ರಕಾರ ಅದೇ ಪ್ರಾರ್ಥನೆ. ಸಪೋರ್ಟ್ ಆಫ್ ಪೇರೆಂಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಅಪ್ಪ ಅಮ್ಮಂದಿರು ಮಗು ಏನೇ ಇಂಟ್ರೆಸ್ಟ್ ಇರಲಿ, ಅಮ್ಮ ನನಗೆ ಡ್ರಾಯಿಂಗ್ ಅಂದರೆ ಇಷ್ಟ, ಅದರಲ್ಲಿ ಫ್ಯೂಚರ್ ಉಂಟಾ ಇಲ್ವಾ ಅಂತ ಯೋಚನೆ ಮಾಡಬೇಡಿ. ಅದರಿಂದ ಹಣ ಆಗ್ತದಾ ಇಲ್ವಾ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಮಗು ಅದು ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಬಂದು ನನಗೆ ಇದು ಇಷ್ಟ ಅಂತ ಹೇಳುವಾಗ ನಿಮ್ಮ ಮಗು ನನಗೆ ಹಣ ಆಗ್ತದಾ ಇಲ್ವಾ, ಇದರಿಂದ ನಾನು ಇದರಲ್ಲಿ ಫ್ಯೂಚರ್ ಮಾಡ್ತೇನೆ ಅಂತ ಯೋಚನೆಯಲ್ಲಿ ಹೇಳ್ತಾ ಇಲ್ಲ. ಅಮ್ಮ ನನಗೆ ಇದು ಇಷ್ಟ ಅಂತ ಮಾತ್ರ ಹೇಳ್ತಾ ಇರೋದು. ಸೊ ನಿಮ್ಮ ಮಗುವಿಗೆ ಇಷ್ಟ ಇರುವುದನ್ನು ಮಾಡಲಿಕ್ಕೆ ಬಿಡಿ, ಅವಕಾಶ ಮಾಡಿಕೊಡಿ. ಆದಷ್ಟು ಸನ್ನಿವೇಶಗಳು ಆದಷ್ಟು ಕ್ಲಾಸಿಗೆ ಜಾಯಿನ್ ಮಾಡ್ಲಿಕ್ಕೆ ಆಗ್ತದಾ ಬಿಡಿ. ಡ್ಯಾನ್ಸ್ ಆಗಿರಲಿ, ಏನೇ ಆಗಿರಲಿ, ಆ ಕಲಿಕೆಯಲ್ಲಿ ನೀವು ಸಾಥ್ ಕೊಡಬೇಕು. ಬಿಟ್ಟರೆ ಆ ಕಲಿಕೆ ನಿನಗೆ ಅಲ್ಲ, ಆ ಕಲಿಕೆ ನಿನಗೆ ಮುಂದೆ ತಗೊಂಡು ಹೋಗುವುದಿಲ್ಲ ಎನ್ನುವಂಥದ್ದು ಡಿಮೋಟಿವೇಶನ್ ಆಗ್ತದೆ. ಸೊ ಎಲ್ಲ ಅಪ್ಪ ಅಮ್ಮಂದಿರು ಹೀಗೆ ನನ್ನ ಅಪ್ಪ ಅಮ್ಮಂದಿರ ಹಾಗೆ ಸಪೋರ್ಟ್ ಮಾಡೋರಿದ್ದರೆ ಖಂಡಿತ ಯೋರ್ ಡ್ರೀಮ್ಸ್ ಕ್ಯಾನ್ ಬಿ ಫುಲ್ಫಿಲ್ಡ್. ಅಡುಗೆ ಆಹಾರದಲ್ಲಿ ಒಂದು ಹಂತಕ್ಕೆ ಬಂದಿದ್ದೀರಿ. ನಾನು ಈಗ ಮಾಸ್ಟರ್ ಶೆಫಿನದು ಅಂತಹ ಫಾಲೋವರ್ ಆಗಿರಲಿಲ್ಲ. ನಿಮ್ಮನ್ನು ಟಿ ವಿಯಲ್ಲಿ ನೋಡಲಿಕ್ಕೋಸ್ಕರ ನಾನು ಫಾಲೋವರ್ ಆಗಿದ್ದೇನೆ. ಸ್ವಲ್ಪ ನೋಡಿದೆ ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಮೊದಲು ಆಹಾರ ಕ್ಷೇತ್ರದಲ್ಲಿ ಅಥವಾ ಮಾಸ್ಟರ್ ಶೆಫಲ್ಲಿ ಸಾಧನೆ ಮಾಡಿದವರು, ಗೆದ್ದವರು, ಫಿನಾಲಿಗೆ ಹೋದವರೆಲ್ಲ ಅದೇ ಕ್ಷೇತ್ರದಲ್ಲಿ ಏನೋ ಮಾಡ್ತಾ ಇದ್ದಾರೆ. ನಿಮ್ಮ ನಾಳೆಗಳ ಕನಸುಗಳೇನು? ಈ ಕ್ಷೇತ್ರದಲ್ಲಿ ಏನಾದರೂ ಇದ್ದರೆ ನಿಮ್ಮ ಯೋಜನೆಗಳು ಆಹಾರ ಕ್ಷೇತ್ರದ ಏನಾದರೂ ಇದ್ದರೆ, ಇಫ್ ಇಟ್ ಇಸ್ ಟೂ ಸೀಕ್ರೆಟ್ ಆರ್ ಯು ಡೋಂಟ್ ವಾಂಟ್ ಟು, ಈಗ ಆಗೋವರೆಗೆ ನಾನು ಏನು ಹೇಳೋದಿಲ್ಲ ಅಂತ ಇದ್ದರೆ ಐ ಆಮ್ ವೆರಿ ಓಕೆ. ಏನಾದರೂ ಇದ್ದರೆ ಯು ಕ್ಯಾನ್ ಶೇರ್. ನನ್ನ ಪ್ರಕಾರ ಅಪ್ಪನಿಗೆ ಇದರಿಂದ ಮೋಸ್ಟ್ಲಿ ಕನ್ಸಲ್ಟಿಂಗ್, ಇನ್ನೊಂದಷ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಸಿಗ್ಬೋದು, ಒಂದಷ್ಟು ಕ್ಲೈಂಟ್ಸ್ ಮಾಡಿ ಅವರು ಒಂದಷ್ಟು ಬ್ಯುಸಿ ಆಗ್ಬೋದು. ಆದರೆ ನನ್ನದು ಕನಸು ಏನಂದರೆ, ಇದರಿಂದ ತುಂಬ ಸ್ಟ್ರೀಮ್ ಲೈನ್ಸ್ ಉಂಟು.
ಒಂದು ಈಗ ಸದ್ಯಕ್ಕೆ ನಮ್ಮದು ಎಸ್ಟಾಬ್ಲಿಷ್ ಆಗಿದೆ ಕರಾಡ ಕ್ಯುಸೀನ್ ಅಂತ. ಹ್ಮ್. ಆ ಕರಾಡ ಕ್ಯುಸೀನ್ ಎನ್ನುವಂಥದ್ದು ಇನ್ನೊಂದಷ್ಟು ರೆಸ್ಟೋರೆಂಟ್ಸ್‌ಗಳಲ್ಲಿ ಒಂದು ಮುಖಪುಟ, ಒಂದು ಮೆನು ಕಾರ್ಡ್ ಆಗಿ ಬರಬೇಕು ಇನ್ನೂ ಡಿಶಸ್ ಎನ್ನುವಂಥದ್ದು ನನ್ನ ಒಂದು ಡ್ರೀಮ್ ಅಲ್ಲ, ನನ್ನ ಒಂದು ಏಮ್ ಆಗಿದೆ ಈಗ. ಆ್ಯಂಡ್ ತುಂಬ ರೆಸ್ಟೋರೆಂಟ್ಸ್‌ಗಳು ಅಪ್ರೋಚ್ ಮಾಡ್ತಾ ಇದೆ ಕೂಡ. ಇದನ್ನು ಅವರ ಮೆನುವಲ್ಲಿ ಹಾಕಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಕೊಡಿ, ರೆಸಿಪೀಸ್ ಕೊಡಿ ಅಂತ. ಬಟ್ ಅದಕ್ಕೊಂದು ಕಾಪಿರೈಟ್ ಹಾಕಿ, ಆಫ್ ಕೋರ್ಸ್ ಎವ್ರಿವನ್ ಹ್ಯಾಸ್ ಟು ಮೇಕ್ ಮನಿ ಎಟ್ ದ ಎಂಡ್ ಆಫ್ ದ ಡೇ ಅಲ್ವಾ? ಸೊ ಕಾಪಿರೈಟ್ ಹಾಕಿ ಒಂದಷ್ಟು ನಮ್ಮ ಬಜ್ಜೆಗಳಾಗಿರಲಿ, ನಮ್ಮ ಚಟ್ನಿ ಪುಡಿಗಳಾಗಿರಲಿ, ಇದೆಲ್ಲ ಬಾಟಲ್ಡ್ ಸಿಮಿಲರ್ ಫ್ಲೇವರ್ ಸಿಗ್ಬೋದು. ಇದನ್ನು ನಾವು ಕಾಪಿರೈಟ್ ಮಾಡಿ ಅದಕ್ಕೊಂದು ಬ್ರ್ಯಾಂಡ್ ಹಾಕಿ, ಕರಾಡ ಸ್ಪೈಸ್ ಬಾಕ್ಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಎನ್ನುವಂಥದ್ದು ಒಂದು ಯೋಚನೆ ಸಹ ಉಂಟು. ಇನ್ನೊಂದೆರಡು ವರ್ಷ ನನಗೊಂದು ರಿಸರ್ಚ್ ಮಾಡಬೇಕು ನಮ್ಮದೇ ಕರಾಡದ ಬಗ್ಗೆ, ಇನ್ನೂ ಒಂದಷ್ಟು ರಿಸರ್ಚ್ ಮಾಡಬೇಕು ಅಂತ ಸಹ ಉಂಟು. ಆದ ಕಾರಣ ಈ 1 ವರ್ಷದ ಗ್ಯಾಪ್ ನಾನು ಆದಷ್ಟು ಲೋಕಲ್ ನಮ್ಮ ತೋಟದಲ್ಲಿ ಆಗುವಂಥ ಕೆಲವೊಂದು ಸಾಮಗ್ರಿಗಳ ಜೊತೆ ಒಂದಷ್ಟು ಪ್ರಯೋಗಗಳು ಮಾಡಿ, ಅದನ್ನು ನಾನೊಂದು ಪುಸ್ತಕದ ಫಾರ್ಮಲ್ಲಿ ಒಂದು ಪುಸ್ತಕ ಬರಿಬೇಕು. ನನ್ನ ಇಡೀ ಒಂದು ಜರ್ನಿಯನ್ನು, ನಾನು ಕಲಿತದ್ದು, ನಾನು ಪ್ರಯೋಗ ಮಾಡಿದ್ದು, ನಾನು ಮಾಡಿದ ಡಿಶಸ್ಸಿನ ಫೋಟೋಸ್ ಒಟ್ಟಿಗೆ ಒಂದು ಲಿಂಕ್ ಆದರೆ, ಸಮಯ ಸಿಕ್ಕಿದ್ರೆ ಒಂದು ವಿಡಿಯೋ ಮಾಡಿ, ಒಂದು QR ಕೋಡ್ ಇಟ್ಟು ಒಂದು ಸ್ಕ್ಯಾನ್ ಮಾಡಿ ಜನರಿಗೆ ಪುಸ್ತಕದ ಒಟ್ಟಿಗೆ ವಿಡಿಯೋಸ್ ಸಿಗುವ ಹಾಗೆ ಸ್ಕ್ಯಾನ್ ಮಾಡಿದ ಕೂಡಲೇ ಇಟ್ ಓಪನ್ಸ್ ಟು ದ ವಿಡಿಯೋ ಆಫ್ ದ ರೆಸಿಪಿ. ಸೊ ಹಾಗೆ ಒಂದು ಪುಸ್ತಕ ಮಾಡಬೇಕು ಎನ್ನುವಂಥದ್ದೊಂದುಂಟು ಇದೇ ವರ್ಷ. ಆ್ಯಂಡ್ ಇದೇ ವರ್ಷದ ಕೊನೆಯಲ್ಲಿ ಇಫ್ ಐ ಗೆಟ್ ಗುಡ್ ಇನ್ವೆಸ್ಟರ್ಸ್, ನಮ್ಮವರನ್ನೇ ಇಟ್ಟುಕೊಂಡು, ಬೇರೆ ಯಾರನ್ನೂ ಅಲ್ಲ, ನಮ್ಮವರನ್ನೇ ಇಟ್ಟುಕೊಂಡು, ಈ ಯಾರೆಲ್ಲ ಈ ಮಹಿಳೆಯರು ಬೆಂಗಳೂರಲ್ಲಿದ್ದಾರೋ, ಯಾರೆಲ್ಲ ನನಗೆ ಸಹಾಯ ಮಾಡಲಿಕ್ಕೆ, ಅಥವಾ ಅಫ್ಕೋರ್ಸ್ ಆ್ಯಸ್ ಅ ಅಪರ್ಚುನಿಟಿ ಆಫ್ ಆಕ್ಯುಪೇಷನ್ ಇಫ್ ದೇ ಆರ್ ಲುಕಿಂಗ್ ಫಾರ್ವರ್ಡ್, ಅಂಥ ಮಹಿಳೆಯರಿಗೆ, ಅಂಥ ಗಂಡಸರಿಗೆ ಸಹ ನಾನೊಂದು ಕೊಡುವಂಥ ಒಂದು ಓಪನ್ ಕಾಲ್ ಅಂತ ಹೇಳ್ಬೋದು ಇದು. ಇನ್ ಮೈ ರೆಸ್ಟೋರೆಂಟ್, ನಮ್ಮ ಆ ಕರಾಡ ಸ್ಪೈಸ್ ಬಾಕ್ಸ್ ಎನ್ನುವ ರೆಸ್ಟೋರೆಂಟಲ್ಲಿ ನನಗೆ ನಮ್ಮವರೇ ಕಿಚನಲ್ಲಿ ಅಡಿಗೆ ಮಾಡಬೇಕು ಅಂತ ಉಂಟು. ನನಗೆ ಬೇರೆ ಯಾರಿಗೂ ಟ್ರೈನ್ ಮಾಡಿ ರೆಸಿಪಿ ಕೊಟ್ಟು ಟ್ರೈನ್ ಮಾಡ್ಬೋದು, ಆದರೆ ಆ ನಮ್ಮ ಕೈ ರುಚಿ ಎನ್ನುವಂಥದ್ದು ನಮ್ಮವರಿಗೆ ಮಾತ್ರ ಗೊತ್ತಿರುವಂಥದ್ದು. ನಮ್ಮ ರೆಸಿಪೀಸ್ ನಮ್ಮ ಸಮುದಾಯದಲ್ಲಿ ಕೆಲವೊಂದು ಇಟ್ಕೊಂಡು, ಕೆಲವೊಂದು ನಾವು ಬಿಟ್ಟುಕೊಟ್ಟು ಇನ್ನೊಬ್ಬರಿಗೆ ಪ್ರಯೋಗ ಮಾಡಲಿಕ್ಕೆ ಬಿಡುವಂಥದ್ದು. ಅದೊಂದು ರೀಸನಲ್ಲಿ ಸ್ಪೈಸ್ ಬಾಕ್ಸ್, ಕರಾಡ ಸ್ಪೈಸ್ ಬಾಕ್ಸ್ ಎನ್ನುವಂಥದ್ದು ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ, ನಮ್ಮವರೇ ಅದರಲ್ಲಿ ಅಡಿಗೆ ಮಾಡಿ, ನಮ್ಮವರೇ ಅದನ್ನು ಸರ್ವ್ ಮಾಡುವ ಹಾಗೆ, ಹಾಸ್ಪಿಟಾಲಿಟಿ, ನಾವು ಅತಿಥಿ ದೇವೋ ಭವ ಮಾಡ್ತೇವೆ, ನಾವು ನಮ್ಮ ಮನೆಗೆ ಬರುವಾಗ ಸಹ ಮಾಡುವಂಥದ್ದು. ಚಾಯ ಬೇಕಾ, ಕಾಫಿ ಬೇಕಾ, ಒಂದು ವೆಲ್ಕಮ್ ಡ್ರಿಂಕಿಂದ ಸ್ಟಾರ್ಟ್ ಆಗಿ ಅವರೊಟ್ಟಿಗೆ ಪಟ್ಟಾಂಗ ಮಾಡಿಕೊಂಡು, ಅವರಿಗೊಂದು ವಾಪಸ್ ಮನೆಗೆ ವಾಪಸ್ ಹೋಗುವಾಗ ಖಾಲಿ ಕೈ ಯಾರನ್ನು ಕಳಿಸೋದಿಲ್ಲ ನಾವು. ಒಳ್ಳೆ ಆಜಿಕೆಲ್ಲ ಸ್ವೀಟ್ ಮೈಸೂರು ಪಾಕ ಬರ್ತಿಕ್ಕೆಲ್ಲ ಅನ್ಸ, ಮೈಸೂರು ಪಾಕ ಬಂದೊಂದೇರ ಕಂಗಣ್ಣು ಏರಿಯಾ, ಪ್ರತಿ ಮನೆಗೆ ಹೋಗುವಾಗ ಸಹ ಒಂದು ಅಜ್ಜಿಯ, ನೀವೊಂದು ನಿಮ್ಮದೇ ಅಜ್ಜಿ ಮನೆಗೆ ಹೋಗುವಾಗ ಸಹ ತುಕ್ಕ ಕತ್ಸರಿ ಇಷ್ಟನೇ ಅಮ್ಮ, ಕತ್ಸರಿ ಕಂಗಣ್ಣು ಏರಾ ಎನ್ನುವಂಥ ಒಂದು ಹಾಸ್ಪಿಟಾಲಿಟಿ ಉಂಟಲ್ಲ, ಅದು ನನ್ನ ರೆಸ್ಟೋರೆಂಟಲ್ಲಿ ಐ ವಾಂಟ್ ಟು ಬ್ರಿಂಗ್ ಇಟ್. ಅಂದರೆ ವಾಪಸ್ ಖಾಲಿ ಕೈ ಹೋಗೋದಿಲ್ಲ, ಒಂದು ಅವರೇ ಲಡ್ಡು ಮಾಡಿ, ಅವರೇ ಲಡ್ಡು ಕಟ್ಟಿಕೊಂಡು ಹೋಗುವಂಥದ್ದು, ಇಲ್ಲ ಅವರಿಗೆ ಒಂದು ಮೈಸೂರು ಪಾಕಿನ ಒಂದು ಝಲಕ್ ಕೊಟ್ಟು 2 ಪೀಸ್ ಅವರು ಕಟ್ಟಿಕೊಂಡು ಹೋಗುವಂಥದ್ದು, ಅಥವಾ ಕತ್ಸರಿಯ ನಮ್ಮ ಒಂದು ಲೈವ್ ಆ್ಯಕ್ಷನಲ್ಲಿ ಅವರು ಪಾಲ್ಗೊಂಡು ಕತ್ಸರಿಯ ಒಂದು ಪ್ಯಾಕೆಟ್ ಒಂದು ತಗೊಂಡು ಹೋಗುವಂಥದ್ದು. ಸೊ ಟೇಕ್ ಅವೇ ವಿತ್ ಅ ಗುಡ್ ಮೆಮರಿ ಆ್ಯಂಡ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ರೆಸ್ಟೋರೆಂಟ್ ಮಾಡಬೇಕು ಅನ್ನುವಂಥದ್ದೊಂದು ಆಸೆ ಉಂಟು. ಐ ಆಮ್ ಶ್ಯೂರ್ ವಿತ್ ಅಪ್ಪ ದಟ್ ಡ್ರೀಮ್ ವಿಲ್ ಆಲ್ಸೋ ಕಮ್ ಟ್ರೂ. ಸೊ ಇಫ್ ಮೈ ಡಾಟರ್ ಸ್ಟಾರ್ಟ್ ಸಮಥಿಂಗ್, ನನ್ನ ಮಗಳೇನಾದರೂ ಆರಂಭ ಮಾಡೋದಾದರೆ, ನಾನು ಹಣಕಾಸಿನ ಹಿನ್ನೆಲೆಯಲ್ಲಿ ಇನ್ವೆಸ್ಟ್ ಮಾಡ್ತೇನೆ, ಬಟ್ ಅದರ ಮೇಲೆ ಕಂಟ್ರೋಲ್ ಇಟ್ಕೊಳ್ತೇನೆ ವಿನಃ ಡೇ ಟು ಡೇ ಆಪ್ರೇಷನ್ಸ್ನಲ್ಲಿ ನಾನು ಅದರಲ್ಲಿ ಇಲ್ಲ. ಆ್ಯಂಡ್ ಇಟ್ ಈಸ್ ದೇರ್ ಡ್ರೀಮ್. ಭುವಿ ಆ್ಯಂಡ್ ನೆಕ್ಸ್ಟ್ ಜನ್ರೇಷನ್ 10 ಅವನಿ ಕರಾಡಲ್ಲಿ ಹುಟ್ಟಬೇಕು. ಅದು ಬರೀ ಫುಡ್ ಅಂತ ಹೇಳ್ತಾ ಇಲ್ಲ, ಭಾಷೆ ಇರ್ಬೋದು, PhDಗಳಿರ್ಬೋದು, ಇನ್ನೋವೇಷನ್ಸಲ್ಲಿರ್ಬೋದು. ಸೊ ಅವನಿ ಈಸ್ ಓನ್ಲಿ ಎ ನೇಮ್. ವಿ ನೀಡ್ 10 more ಅವನೀಸ್, ಆರ್ ಎವ್ರಿ ಇಯರ್ 10 more ಅವನೀಸ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ಫ್ರಮ್ ದಿಸ್ ಇಂಟರ್ವ್ಯೂ. ಥ್ಯಾಂಕ್ ಯು. ಈ ಟೈಮಲ್ಲಿ ನಿಮಗೆ ಯಾರಿಗಾದ್ರೂ ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ ಯು ಅಂತ ಹೇಳ್ಬೇಕಾದ್ರೆ ಯಾರು ಹೇಳ್ಬೋದು? ಅಫ್ಕೋರ್ಸ್ ಅಪ್ಪ, ಒನ್ ಆ್ಯಂಡ್ ಓನ್ಲಿ ಅಪ್ಪ. ಫಸ್ಟ್ ಟೈಮ್ ಅವರು, ನಾನು ಕರೆದದ್ದು ಒಂದು ಮಾಸ್ಟರ್ ಶೆಫ್ ಅಪ್ಪ 3 ತಿಂಗಳು ಬರಬೇಕು ಅಂತ ಹೇಳುವಾಗ, ಫಸ್ಟ್ ಟೈಮ್ ಅವರು
ನಾನು ಇದ್ರೊಟ್ಟಿಗೆ ಬರುದು ಮಾತ್ರ ಅಲ್ಲ, ಕಲಿಬೇಕು. ಕಲ್ತದ್ದು ಮರೆತು ಇನ್ನೂ ಬೇರೆ ಕಲಿಬೇಕು. ಕಲಿತಾ ಇವಳೊಟ್ಟಿಗೆ ಕಲಿತಾ ಒಂದು ಅಂದ್ರೆ ಇಟ್ಸ್ ಅ ಕಾಂಪಿಟಿಷನ್. ಒಂದು ಇಲ್ಲಿ ತನಕ ನಂಗೆ ಎಲ್ಲ ಆರ್ಟ್ ಕಾಂಪಿಟಿಷನ್ ಆಗಿರ್ಲಿ, ಎಲ್ಲದಕ್ಕೂ ಡ್ರಾಪ್ ಮಾಡಿ ಪಿಕ್ ಮಾಡ್ತಿದ್ರು ಬಿಟ್ರೆ ಯಾವತ್ತೂ ಕಾಂಪಿಟಿಷನ್ ಒಳಗೆ ಕೂತಿರ್ಲಿಲ್ಲ ಅವರು. ಫಸ್ಟ್ ಟೈಮ್ ಕಾಂಪಿಟಿಷನ್ ಒಳಗೆ ಕೂತು ಹೇಗೆ ಉಂಟು, ಎಂತ ಮಾಡುದು, ಕಲ್ತು ಮಾಡಿದ್ದು. ಅಂಡ್ ಆ ಏಜ್, ನಾನು ಹೇಳೋದಿಲ್ಲ, ಏಜ್ ಇಸ್ ಜಸ್ಟ್ ಅ ನಂಬರ್ ಅಗೇನ್. ಯಾವ ಏಜಲ್ಲಿ ಏನೂ ಮಾಡ್ಬೋದು, ಸಾಧಿಸ್ಬೋದು. ಆದ್ರೆ ಫಾರ್ ದಟ್ ಓಪನ್ ಥಾಟ್ ತೊಂದರೆ ನಾ ತೀನಿ ಮೈನ दुए का हावा फुल टाइम देवनु दुए त ಫ್ಯೂಚರ್ ಕರ್ರ ಪಳವ್ಯ ಏ ತೀನಿ ಮೈನ दुए त ಫ್ಯೂಚರ್ ದಾರದಲ್ಲೇ ದವು ಅಂತ ಹೇಳಿ ಒಂದು ಜಾಯಿನ್ ಆದ್ರಲ್ಲ, ದಟ್ ವಾಸ್ ದ ಬಿಗ್ಗೆಸ್ಟ್ ವಿನ್ ಅಗೇನ್. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್. ನಾನು ನನ್ನ ಹೆಂಡತಿ ರಶ್ಮಿ ಶರ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಬಿಫೋರ್ ವಿ ಟುಕ್ ಡೆಸಿಷನ್ಸ್, ಪ್ರತಿಯೊಬ್ಬರಿಗೂ ಅವರ ಮಕ್ಕಳು ಲೈಫಲ್ಲಿ ಮುಂದೆ ಬರಬೇಕು ಅಂತ. ಆ್ಯಸ್ ಪೇರೆಂಟ್ಸ್ ದಟ್ ವಾಸ್ ಅ ಬಿಗ್ ಥ್ಯಾಂಕ್ಸ್ ಟು ಹರ್. ಮೂರನೇದು, ನನ್ನ ಹತ್ರ ಒಂದು ಟ್ರಾನ್ಸ್ಪರೆನ್ಸಿ ಆ್ಯಟಿಟ್ಯೂಡನ್ನು ಕಟ್ಟಿಕೊಂಡ ನನ್ನ ತಂದೆ, ನನ್ನ ದೊಡ್ಡಪ್ಪ ವಾಸುದೇವ್ ಭಟ್ ದಿವಂಗತ, ನನ್ನನ್ನು ಇನ್ಸ್ಪೈರ್ ಮಾಡಿದ ನಾದಾ ಶೆಟ್ಟಿ ನನ್ನ ಗುರುಗಳು, ಹಾಗೆಯೇ ಗುರುವಾಯರಣ್ಣ, ಕಾರ್ಕಳದಲ್ಲಿರುವ ಉಪ್ಪಂಗಳ ಗುರುವಾಯರಣ್ಣ. ಈ 4 ಜನ ನನ್ನ ಒಂದು ಆ್ಯಟಿಟ್ಯೂಡನ್ನು ಸೆಟ್ ಮಾಡಿದ್ದಾರೆ. ತಾಳ್ಮೆ ಇರ್ಬೋದು, ಅಥವಾ ಗಲಾಟೆ ಸಂದರ್ಭದಲ್ಲಿ ಗಲಾಟೆ ಇರ್ಬೋದು, ಇದೆಲ್ಲ. ಸೊ ದೀಸ್ 4 ಪೀಪಲ್ ರಿಯಲಿ ಮೇಡ್ ಮೀ. ಸೊ ಆ 4 ಜನರಿಗೂ ನನ್ನ ಹೆಂಡತಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅಫ್ಕೋರ್ಸ್ ಮಗಳಿಗೆ ಥ್ಯಾಂಕ್ಸ್ ಹೇಳುವ ಕಾಲ ಬರಲಿಲ್ಲ, ಅವಳು 1-2 ವರ್ಷದಲ್ಲಿ ಸಕ್ಸಸ್ ಆಗ್ತಾಳೆ, ಆಗ ಥ್ಯಾಂಕ್ಸ್ ಹೇಳ್ತಾನೆ. ಹೌದು. ಒಂದು ಕೊನೆಯ ಪ್ರಶ್ನೆ ನಂದು. ಈಗ ನೀವು ಏನೋ ಒಂದು ಸಾಧನೆ ಮಾಡಿದ್ದೀರಿ, ಖುಷಿ ಸಂಭ್ರಮ ನಮಗೆಲ್ಲರಿಗೂ ಇದೆ. ಇಂಥವರು ನಮ್ಮೊಟ್ಟಿಗೆ ಇವತ್ತಿದ್ದಿದ್ರೆ, 1 2 3 ಜನ ಇದ್ದಿದ್ರೆ, ಅವರು ಹೇಗೂ ಖುಷಿ ಪಡ್ತಾ ಇದ್ರು. ಅವರ ಖುಷಿಯನ್ನು ನೋಡಿ ನನ್ನ ಖುಷಿ 1 ಪಾವು ಜಾಸ್ತಿ ಆಗ್ತಿತ್ತು ಅಂತ ಇದ್ರೆ, ಯಾರೋ 1-2 ಈಗ ನಮ್ಮ ಒಟ್ಟಿಗೆ ಇಲ್ಲದವರು, ಕಾಲವಾದವರು ಯಾರು 1-2 ಜನ? ಅಫ್ಕೋರ್ಸ್ ಒಂದು ಅಪ್ಪನ ಅಮ್ಮ, ಅಜ್ಜ. ಅವರಿಗೆ ಉಪ್ಪಂಗಳ ಕರಾಡ ತುವೆ ನಾವ ಅಂತ ಆಗ್ತಿತ್ತು. ಅವ್ರು ಅದರ ಮೇಲೊಂದು ಅವರೇ ಪುಸ್ತಕ ಬರಿತಿದ್ರೇನೋ ಶುರುವಾಗಿ. ಅಥವಾ ನಾನು ಹೇಳಿದ ಶಬ್ದಗಳು ಉಚ್ಚಾರ ಸರಿ ಇಲ್ಲ ಅಂತ ಕಾಲ್ ಮಾಡ್ತಿದ್ರೇನೋ, ಅಜ್ಜನದ್ದು ಕಾಲ್ ಬರ್ತಿತ್ತೇನೋ, ಅವಳೆ ತುವೆತೆ ರನ್ನಣಿ ಮಳ್ಳಲ ರನ್ನಣಿ ದೌನ್ನ ಅಂತ ಅಂತ ಒಂದು ಐ ಮಿಸ್ ಅಜ್ಜ ಇರ್ಬೇಕಿತ್ತು. ಅವರು ನೋಡ್ತಿದ್ದಾರೆ ಫಾರ್ ಶೋರ್. ಇನ್ನೊಂದು ಅಜ್ಜಮ್ಮ ಕಯಂಪಾಡಿ ಪ್ರೇಮ ಅಂತ, ಅಮ್ಮನ ಅಮ್ಮ. ಅವರು ನನಗೆ ಫಸ್ಟ್ ಇನ್ಸ್ಪಿರೇಷನ್. ಅವರು ಡಯಾಬಿಟಿಕ್ ಇದ್ದು ಸಹ ಎಷ್ಟೇ ಹೆಲ್ತ್ ಇಶ್ಯೂಸ್ ಇದ್ರು ಅಡಿಗೆ ಮಾಡ್ತಿದ್ರು. ಅಡಿಗೆ ಮಾಡಿ ಸ್ವೀಟ್ ಆಗಿರ್ಲಿ, ಏನೇ ಆಗಿರ್ಲಿ, ಸಿಕ್ಕಿದ ಅಂಶ ಏನುಂಟು ಇವತ್ತು ಮನೆಯಲ್ಲಿ ಅದರ ಮೇಲೆ ಪ್ರಯೋಗ, ಹೊಸ ಪ್ರಯೋಗ. ಆ ಪ್ರಯೋಗ ಮಾಡೋದು ನೋಡಿ, ನಮಗೆ ತಿನ್ನಿಸೋದು ಸಹ ನೋಡಿ ಇನ್ನೂ ನನಗೆ ಅನಿಸ್ತಿತ್ತು, ವಾವ್, ಇವರಿಗೆ ಮಾಡ್ಲಿಕ್ಕೆ ಆಗ್ತದೆ ಅಂತಾರೆ, ನಾನು ಯಾಕೆ ಮಾಡಬಾರ್ದು. ಅಜ್ಜಿ ಮುಕ್ಕ ಶಿಕ್ಕೊಂದೆ ರಾಯೆ, ಅಜ್ಜಮ್ಮ ಮುಕ್ಕ ಈ ಕಸ ಕರಪಣ ಶಿಕ್ಕೊಂದಿ ಅಂತ ತುಂಬ ಕಲ್ತಿದ್ದೇನೆ ಅವರಿಂದ. ಸೊ ಅದೇ ಅಮ್ಮನಿಂದ ಕಲ್ತಿದ್ದೇನೆ ನಾನು. ಸೊ ಅದಕ್ಕೋಸ್ಕರ ಐ ಥಿಂಕ್ ಇಟ್ಸ್ ಅ ಪಾಸ್ ಆನ್, ಜನರೇಷನ್ ಪಾಸ್ ಆನ್. ಉಪ್ಪಂಗಳ ಅಜ್ಜಿ ಇರಬೇಕಿತ್ತು, ನಮ್ಮ ಬಾಯಾರ್ ಪಿಜ್ಜಿ ಇರಬೇಕಿತ್ತು, ಮೋಚಿ ಇರಬೇಕಿತ್ತು. ಅವರಿಂದ ಲೋಣ ಮೀರಿ ಕಲ್ತದ್ದೇ, ಅವರಿಂದ ಒಂದು ಎರ್ಕ, ಅದು ಅವರಿಂದಲೇ ಕಲ್ತಿದ್ದು. ಸೊ ಅಜ್ಜ, ಅಜ್ಜಿ, ಅಜ್ಜಮ್ಮ, ಅಜ್ಜಪ್ಪ, ಮೋಚಿ ಅಜ್ಜಿ, ಬಾಯಾರು. ನೀವಿಬ್ರು ದೊಡ್ಡದೊಂದು ಪಂಗಡಕ್ಕೆ ಸ್ಫೂರ್ತಿ ಸೆಲೆಯಾಗಿ ನಿಂತಿದ್ದೀರಿ. ನಿಮ್ಮ ಕನಸುಗಳನ್ನು ಆಲ್ಮೋಸ್ಟ್ ಕನಸು ನನಸಾಗಿಸಿದ್ದೀರಿ, ನಮಗೆ ಹೆಮ್ಮೆ ಹೊತ್ತು. ಇನ್ನುಳಿದ ಒಂದು ಜನರೇಷನಿಗೆ ಒಂದು ಲೆವೆಲ್ ಸೆಟ್ ಮಾಡಿದ್ದೀರಿ. ಕನಸುಗಳನ್ನು ಹೇಗೆ ನನಸು ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೀರಿ. ನಿಮ್ಮಿಬ್ಬರ ಏನು ಈ ಒಂದು ಜೋಡಿ ನಮಗೆಲ್ಲ ಹೆಮ್ಮೆ. ನೀವು ಹೇಳಿದಂತೆ ಇಂಥ ಜೋಡಿಗಳು, ಇಂಥ ಸಾಧನೆಗಳು 100 ಬರಲಿ. ನಮ್ಮ ಆಶಯ ಇಷ್ಟೇ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಆ ದೇವರು ನಮ್ಮ ದುರ್ಗೆ ಹರಸಲಿ. ಅವಳಿಗಾಗಿ ನೀವು ಮಾಡಿದಂಥ ದೀಪಾರಾಧನೆ ಅಲ್ಲಿಗೆ ತಲುಪಿ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಎನ್ನುವಂಥದ್ದು ಇಡೀ ಸಮುದಾಯದ ಪರವಾಗಿ ನಾನು ಸಜಂಗದ್ದೆ ರವಿ ಮತ್ತು ಭುವಿ ಸಜಂಗದ್ದೆ ಎಲ್ಲರ ಪರವಾಗಿ ನಿಮ್ಮನ್ನು ಹಾರೈಸ್ತೇವೆ. ನಮ್ಮೊಟ್ಟಿಗೆ ಸಮಯ ಕಳೆದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು.